ಸನಾತನ ಹಿಂದೂ ಧರ್ಮಕ್ಕೆ ಭಾರತ್ ಮಾತಾ ಕಿ, ಗೋ ಮಾತಾ ಕಿ, ಗಂಗಾ ಮಾತಾ ಕಿ, ಪ್ರಕೃತಿ ಮಾತಾ ಕಿ, ಭೂ ಮಾತಾ ಕಿ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಂ ಮಾಧವಂ. ಖರ್ವ ಮಂಡಲದ ಶಕ್ತಿಯ ಭಕ್ತಿಯ ಕೇಂದ್ರವಾದ ಗಜಾನನ ಗಣಪತಿಯನ್ನು ಸ್ಮರಿಸಿಕೊಂಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿ ವರ್ಷ ನಿಮಿತ್ತ ನಾಡಿನಾದ್ಯಂತ, ದೇಶಾದ್ಯಂತ, ವಿಶ್ವಾದ್ಯಂತ ನಡೆಯತಕ್ಕಂತಹ ಮಹಾನ್ ರಾಷ್ಟ್ರೀಯ ಯಜ್ಞದ ಹಿನ್ನೆಲೆಯಲ್ಲಿ ಈ ಮಂಡಲ ಹಿಂದೂ ಸಮ್ಮೇಳನ ನಡೀತಾ ಇರತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ನಿಮ್ಮೆಲ್ಲರಿಗೆ ಪ್ರೇರಣೆಯ ಪ್ರಸಂಗವನ್ನು ತಿಳಿಸಿ ಆಶೀರ್ವಚನ ಮಾಡುವುದಕ್ಕೆ ಆಗಮಿಸಿರತಕ್ಕಂತಹ ಪರಮಪೂಜ್ಯ ಬ್ರಹ್ಮಾನಂದ ಭಾರತೀ ಸ್ವಾಮೀಜಿಯವರಲ್ಲಿ ಭಕ್ತಿಯ ಶರಣು ಶರಣಾರ್ಥಿಗಳು. ಈ ದಿವ್ಯ ವೇದಿಕೆಯಲ್ಲಿ ನಿಮ್ಮೆಲ್ಲರನ್ನೂ ಸೇರಿಸಿಕೊಂಡು ಕಳೆದ 10-15 ದಿನಗಳಿಂದ ಸಂಪೂರ್ಣ ಗ್ರಾಮ ಕೇಸರಿಮಯವಾಗಿದೆ. ಭಗವಂತನ ಸಾನ್ನಿಧ್ಯದಿಂದ ಇಲ್ಲಿವರೆಗೆ ಸ್ವಾಮೀಜಿಯವರ ನೇತೃತ್ವದಲ್ಲಿ ಸಂತರ ನಡಿಗೆ ಸಾಮರಸ್ಯದ ಕಡೆಗೆ ಏನು ಢೊಳ್ಳು ಭಜನೆ ಮಕ್ಕಳ ವೇಷ, ಭಾರಿ ಖುಷಿ, ಅದ್ಭುತ. ಈ ಎಲ್ಲ ಕಾರ್ಯಕ್ರಮದ ಚಾಲನೆ ಕೊಟ್ಟಿರತಕ್ಕಂಥ ಸಮಿತಿಯ ಎಲ್ಲ ಕಾರ್ಯಕರ್ತರಿಗೆ, ಶ್ರದ್ಧೆಯ ತಾಯಂದ್ರೆ, ಸಜ್ಜನ ಸಮಾಜ ಬಂಧುಗಳೇ, ಯುವಕರೇ, ಮುದ್ದು ಮಕ್ಕಳೇ, ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. 1925 ವಿಜಯದಶಮಿ ಶುಭ ಅವಸರದಲ್ಲಿ ಮಹಾರಾಷ್ಟ್ರ ಪ್ರಾಂತದ ನಾಗಪುರದಲ್ಲಿ ಪರಮಪೂಜನೀಯ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಅವರು 10-16 ಮಕ್ಕಳನ್ನು ಸೇರಿಸಿಕೊಂಡು ಪ್ರಾರಂಭ ಮಾಡಿರುವಂತಹ ಸಂಘ ತನ್ನ 100ನೇ ವರ್ಷದ ಯಾತ್ರೆಯನ್ನು ಮುಗಿಸಿ 101ನೇ ವರ್ಷದ ಪ್ರವಾಸದಲ್ಲಿ ಇದ್ದ ಸಂದರ್ಭದಲ್ಲಿ ಕಳೆದ 2-3 ವರ್ಷಗಳಿಂದ ವಿಶ್ವದ ನಾನಾ ದೇಶದವರು ಭಾರತದ ಎಲ್ಲ ಕಡೆ RSS ಸಂಘಕ್ಕೆ 100 ವರ್ಷ ಏನು, ಹೇಗೆ, ನಿಮ್ಮ ಕಾರ್ಯಕ್ರಮ ಏನು, ಯೋಜನೆ, ಹೀಗೆ ಕೇಳುವ ಪ್ರಸಂಗ ಬಂದ ಪರಿಣಾಮವಾಗಿ ಈ ರೀತಿಯ 1,03,019 ಮಂಡಲ ಕೇಂದ್ರ ಇದೆ ದೇಶದಲ್ಲಿ. ಈ ಎಲ್ಲ ಕ್ಷೇತ್ರದಲ್ಲಿ ಇವತ್ತು ನೀವು ಮಾಡಿರುವ ಶೋಭಾಯಾತ್ರೆ, ಈ ರೀತಿಯ ಶ್ರೇಷ್ಠ ಸಂತರು ನಮ್ಮ ಜೊತೆ 77,000 ಜನ ಇದ್ದಾರೆ. ಅವರೆಲ್ಲರ ನೇತೃತ್ವದಲ್ಲಿ
ಈ ರೀತಿಯ ರಾಷ್ಟ್ರೀಯ ವಿಚಾರದ ಧಾರ್ಮಿಕ ಸಭಾ ದೇಶಾದ್ಯಂತ ವಿಶ್ವಾದ್ಯಂತ ನಡೆದಿದೆ. ಸಂಘದ 100 ವರ್ಷದ ಕಥೆಯನ್ನು ನಾನು ಹೇಳೋದಕ್ಕೆ ಹೋಗೋದಿಲ್ಲ, ನೀವು ಕೇಳುವ ಸ್ಥಿತಿಯಲ್ಲೂ ಇಲ್ಲ. ಸಂಕ್ಷಿಪ್ತವಾಗಿ ಒಂದು 15-20 ನಿಮಿಷ ಇದು ಯಾಕೆ, ಇದು ಏನು, ಇದು ಹೇಗೆ, ಈ ವಿಷಯವನ್ನು ನಿಮ್ಮ ಗಮನಕ್ಕೆ ತರುವನಿದ್ದೀನಿ. ಅದನ್ನೆಲ್ಲ ಸರಿಯಾಗಿ ತಲೆಯಲ್ಲಿ ಇಟ್ಕೊಂಡು ಪೂಜ್ಯರ ಆಶೀರ್ವಾದ ಪಡ್ಕೊಂಡು ಪ್ರಸಾದ ಇದ್ದರೆ ಹೇಗಿದೆ ಖುಷಿ ನೋಡಿ. ಪ್ರಸಾದ ಅಂದರೆ ಸ್ವೀಕಾರ ಮಾಡಿ ನಿರಂತರವಾದ ಈ ರಾಷ್ಟ್ರೀಯ ರಥದ ಜೊತೆಗೆ ನಾವೆಲ್ಲ ಕೈ ಜೋಡಿಸಬೇಕು ಅನ್ನೋದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಿಂತನೆ. ಮೊದಲನೇದಾಗಿ ರಾಷ್ಟ್ರೀಯ ಅಂದ್ರೇ ದೇಶ, ದೇಶ ಅಂದರೆ ಭಾರತ ಮಾತಾ. ಭಾರತ ಮಾತಾ ಸನಾತನ ಧರ್ಮ ಸಂಸ್ಕೃತಿ, ಅದು ನಿತ್ಯ ನೂತನ ಚಿರಪುರಾತನ. ಆ ರೀತಿಯ ಶ್ರೇಷ್ಠ ಸಂಸ್ಕೃತಿಯ ಭಕ್ತಿ ಭಾವ ದೇಶದ ಎಲ್ಲ ಮಕ್ಕಳ ಮನಸ್ಸಲ್ಲಿ ಸದಾ ಜಾಗೃತವಾಗಿರಬೇಕು. ದೇಶಭಕ್ತಿ ಓತಪ್ರೋತವಾಗಬೇಕು. ಆ ಭಾರತ ಮಾತೆಯ ನಕ್ಷೆ, ಆ ಬಂಕಿಮ ಚಂದ್ರರ ಚಿಂತನೆ, ತಾಯಿ ಮತ್ತು ಮಗುವಿನ ಸಂಬಂಧ ಅದು. ಹಿಮಾಲಯಂ ಸಮಾರಭ್ಯ ಯಾವದಿಂದು ಸರೋವರಂ ತಂ ದೇವ ನಿರ್ಮಿತಂ ದೇಶಂ ಹಿಂದೂಸ್ಥಾನಂ ಪ್ರದಕ್ಷತೆ. ಹೇಗೆ ಜಗತ್ತಿನ 191 ದೇಶಗಳ ಪೈಕಿ ಭಾರತ ಅದು ಸ್ವರ್ಗಕ್ಕೆ ಮೋಕ್ಷಕ್ಕೆ ಪ್ರವೇಶ ದ್ವಾರ. 191 ದೇಶಗಳ ಸಂಸ್ಕೃತಿ ಅದು ಏನೇನೋ ಹೇಗೋ ಆಗಿ ಹೋಯ್ತದು. ಯೂನೋನ ಮಿಶ್ರರೋಮ್ अब मिट गए जहाँ से कुछ बात है कि हस्ती मिलती नहीं हमारी. ಗ್ರೀಸ್, ರೋಮ್, ಇಟಲಿ, ಈಜಿಪ್ಟ್ ಈ ಎಲ್ಲ ಸಂಸ್ಕೃತಿಗಳು ಅತ್ಯಂತ ವೇಗವಾಗಿ, ಅತ್ಯಂತ ಉತ್ಕೃಷ್ಟವಾಗಿ ಮೇಲೆ 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 ಏರಿತು. ಆದರೆ ಹೇಗೆ ಸೂರ್ಯ ಮೇಲೆ ಬರ್ತಾ ಬರ್ತಾ ಈ ಸಮಯದಲ್ಲಿ ಇಳಿತಾ ಹೋಗ್ತಾನಲ್ಲ, ಹಾಗೆ ಆ ಎಲ್ಲ ಸಂಸ್ಕೃತಿಗಳು ಶತ್ರುವಿನ ಒಂದೊಂದು ಪ್ರಹಾರಕ್ಕೆ ಹೊಡೆದೋಯ್ತು. ನಮ್ಮದು 1000 ವರ್ಷಗಳ ಆಕ್ರಮಣ ಆದರೂ ಕೂಡ ಇವತ್ತಿಗೂ ಕೂಡ ಈ ಧರ್ಮ, ಈ ಸಂಸ್ಕೃತಿ, ಈ ಸಮಾಜ, ಈ ಪರಂಪರೆ ನಿರಂತರ ಪ್ರವಹಿಸ್ತಾ ಇದೆ. ಹಿಮಾಲಯ ಶಿವನ ವಾಸಸ್ಥಾನ, ಕೈಲಾಸ ನಮ್ಮೆಲ್ಲರ ಶ್ವಾಸ. ಈಗ ಅದು ಚೀನಾದ ವಶ. ಅಲ್ಲಿ ಎಲ್ಲ ಗಂಗಾ, ಸಿಂಧು, ಕಾವೇರಿ ಎಲ್ಲವೂ ಅಲ್ಲಿಂದ ಪ್ರವಹಿಸ್ತದೆ. ಕೈಲಾಸ ಪರಮೇಶ್ವರನ ವಾಸ. ಏನು ಭಕ್ತಿಯ ಚಮತ್ಕಾರ! ನಾವು ಸೇರಿರುವ ಎಲ್ಲ ತಾಯಂದಿರು ನಮ್ಮ ಮಕ್ಕಳಿಗೆ ಈ ಭಕ್ತಿಯನ್ನು ಉಣಿಸಬೇಕು. ಕೆಳಗಡೆ ಸಮುದ್ರ, ರಕ್ಷಾ ಕವಚ, ಸಿಂಧೂ ಸಾಗರ, ಗಂಗಾ ಸಾಗರ, ಶಾಂತ ಸಾಗರ. ಶತ್ರು ಕೆಳಗಿನಿಂದ ಏನಾದರೂ ಬಂದರೆ ಸಮುದ್ರದಲ್ಲಿ ಮುಳುಗಿ ಸಾಯಬೇಕು. ಮೇಲಿಂದ ಬಂದರೆ ಐಸ್ ಕ್ರೀಮ್. ಹೇಗಿದೆ ನೋಡಿ ಹಿಮಾಲಯ, ಎಷ್ಟು ಸುರಕ್ಷೆ ಬ್ರಹ್ಮ ಸೃಷ್ಟಿ ನೋಡಿ. ಪ್ರಪಂಚದ ಯಾವುದೇ ದೇಶಕ್ಕೂ ಈ ರೀತಿಯ ರಕ್ಷಾ ಕವಚ ಇಲ್ಲ, ಈ ರೀತಿಯ ಸಂಕಲ್ಪ, ಈ ರೀತಿಯ ತಾಯಿ ಮಗುವಿನ ಸಂಬಂಧ. ಸಿಂಧೂ ನದಿಯ ನಾಗರಿಕತೆ. ಹಿಮಾಲಯ ಅಂದಾಗ ಮೊದಲನೇ ಅಕ್ಷರ ಹ ಹ ಹಿ ಅಲ್ಲ. ಹಿಮಾಲಯ ಮಕ್ಕಳಿಗೆ ಕರೆಕ್ಟಾಗಿ ಹೇಳ್ಕೊಡ್ಬೇಕು. ಹಿ ಕೆಳಗಡೆ ಸಿಂಧು, ದು ಅಕ್ಷರ ಕೊನೆಯದ್ದು. ಮೊದಲನೇ ಹಿ, ಕೊನೆಯದ್ದು ಬರೆದು ಸೊನ್ನೆ ಮಧ್ಯದಲ್ಲಿ ಒಂದು ಸೊನ್ನೆ ಹಾಕಿದರೆ ಅದು ಹಿಂದೂ. ನಾವೆಲ್ಲ ಹಿಂದೂ, ನಾವೆಲ್ಲ ಬಂಧು, ನಾವೆಲ್ಲ ಒಂದು. ಗರ್ವ ಸೇ ಕಹೋ ಹಮ್ ಹಿಂದೂ ಹೇ.
ಯಾರು ಈ ಸನಾತನ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಂಡು ಜೋಡಿಸ್ಕೊಳ್ತಾರಲ್ಲ ಅವನೇ ಹಿಂದೂ. ಈ ಹಿಂದೂ ಇದಕ್ಕೆ ಹುಟ್ಟು ಇಲ್ಲ, ಸಾವು ಇಲ್ಲ. ಯಾವುದಕ್ಕೆ ಹುಟ್ಟು ಅಂತ ಗೊತ್ತಿದೆಯೋ ಅದಕ್ಕೆ ಸಾವು ಇದೆ. ಹೌದಾ? ರವಿವಾರನೇ ಯೇಸು ಕಣ್ಣು ತೆರೆದಿರ್ತಾನೆ, ಬೈಬಿಲೇ ಒಂದೇ ಒಂದು. ಶುಕ್ರವಾರನೇ ಅಲ್ಲ, ಇನ್ಯಾವುದೂ ಇಲ್ಲ. ಅದು ಹುಟ್ಟಿದ್ದು ಗೊತ್ತು, ಅದಕ್ಕೆ ಸಾವು ನಿಶ್ಚಿತ. ಆದರೆ ಹಿಂದೂ ಇದು ಸನಾತನ, ಹುಟ್ಟೇ ಇಲ್ಲ, ಮೃತ್ಯುಂಜಯಿ ಸಮಾಜ. ಹೇಗಿದೆ ನೋಡಿ, ಜೋರಾಗಿ ಹೊಡೆದೆ ಚಪ್ಪಾಳೆ, ಖುಷಿಯಾಗಿ. ಹೀಗೆ ಈ ಹಿಂದುತ್ವ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಸಿಂಧೂ ನದಿಯ ನಾಗರಿಕತೆಯಲ್ಲಿ ನಾವೆಲ್ಲ ಬೆಳೆದವರು. ಬ್ರಿಟಿಷರು ಹೇಳ್ತಾರೆ, ನೀವು ದರಿದ್ರರು, ನೀವು ದಡ್ರು, ನೀವು ಹೇಡಿಗಳು, ಅದನ್ನೇ ಕಲ್ತೀವಿ ನಾವು. ಮಕ್ಕಳಿಗೆ ಅದನ್ನೇ ಹೇಳಿಕೊಡ್ತಾ ಇದ್ದೀವಿ. ನಾವು ದರಿದ್ರ ದೇಶ ಅಲ್ಲ. ಇಲ್ಲಿ ತಾಯಂದ್ರು ಭಾರಿ ಸಂಖ್ಯೆಯಲ್ಲಿ ಕೂತಿದ್ರಿ, ಭಾರಿ ಖುಷಿಯಾಗಿದೆ. ಈ ತಾಯಂದ್ರೆ ಮೂಗುತಿ ಅಥವಾ ಕಾಲುಂಗುರ, ದೇಶದ ಎಲ್ಲ ತಾಯಂದ್ರೆ ಕಾಲುಂಗುರವನ್ನು ಈ ವೇದಿಕೆಗೆ ತಂದು ಹಾಕಿದರೆ ಈ ದೇಶ 500 ವರ್ಷ ಆಳ್ಬೋದು. ಹೊಡೆದು ತಪ್ಪಾಳೆ. ನಾವು ದರಿದ್ರರಲ್ಲ ಬಂಧುಗಳೇ, ಜಗತ್ತಿಗೆ ಕೊಡುವಂಥವರು, ಸಂಪದ್ಭರಿತ ದೇಶ ಇದು. ಅದಕ್ಕಾಗಿ ಶತ್ರುಗಳು ಮೇಲಿಂದ ಮೇಲೆ ಬಂದಾರೆ, ಕೊಳ್ಳ ಹೊಡ್ಕೊಂಡು ಹೋಗಿದ್ದಾರೆ. ದರಿದ್ರರಲ್ಲ ನಾವು. ಶ್ರೀಮನ್ನಾರಾಯಣನ ಮಂದಿರದಲ್ಲಿ ನಾನು ಹೋಗಿದ್ದೆ. ಇಲ್ಲಿ ಹೇಗೆ ತಾಯಂದ್ರು ಇಲ್ಲಿ ಕಳಶ ಇಟ್ಟದಲ್ಲ, ಈ ಕಳಶಕ್ಕಿಂತ ಅಲ್ಲಿ ದೀಪದ ಕೆಳಗೆ ದೊಡ್ಡ ಕಳಶ ಇದೆ ನೋಡಿ. ಅಂತಹ ಕಳಶ ದಕ್ಷಿಣ ಭಾರತದಲ್ಲಿ ಒಂದು ದೇವಸ್ಥಾನದ ಒಳಗಡೆ 5 ವಜ್ರದ ಕಲ್ಲು, ಅದರಲ್ಲಿ 2 ಮಾತ್ರ ಪ್ರವೇಶ ದ್ವಾರ ತೆಗೆದಿದ್ದಾರೆ. ಇನ್ನು 3ನೇದಕ್ಕೆ ಕೈ ಹಾಕಿಲ್ಲ, ಯಾಕೆಂದರೆ ಒಳಗಡೆ ನಾಗಪ್ಪ ಇದ್ದಾನೆ ಅನ್ನೋ ಭಯ. ಇಷ್ಟು ಸಂಪತ್ತು. ದರಿದ್ರರಲ್ಲ ನಾವು, ಹೇಡಿಗಳಲ್ಲ ನಾವು. ಹೂಣರು, ಗ್ರೀಕರು, ಡಚ್ಚರು, ಫ್ರೆಂಚರು, ಮೊಘಲರು ನಿರಂತರವಾದ ದಾಳಿ. ನನ್ನ ಮಕ್ಕಳು ಇದ್ದಾರೆ, ಇವತ್ತು ಕಾಣಿಸ್ತಾರ ಎಲ್ಲಾದರೂ? ಇದ್ರೂ ಕೂಡ ಇರೋರು ನಮ್ಮ ಜೊತೆ ಸೇರಿಕೊಂಡಾರೆ. ಆ ರೀತಿಯ ತಾಕತ್, ಶಕ್ತಿ, ಸಾಮರ್ಥ್ಯ, ಧೈರ್ಯ. ಯಾವಾಗ ಶತ್ರುಗಳು ಬಂದರೂ ಈ ಮಿತ್ರರೆಲ್ಲರೂ ನಿಂತು ಒದ್ದು ಓಡಿಸಿದ್ರು. ಅಯೋಧ್ಯ 500 ವರ್ಷದ ಚರಿತ್ರೆದು. ಬಾಬರ್ ಅನ್ನೋ ಮಗ ಬಂದಿದ್ದ, ಮೀರ್ ಬಾಕಿ ಅನ್ನೋ ಮಗ ಬಂದಿದ್ದ. 500 ವರ್ಷ, 3.5 ಲಕ್ಷ ಜನ ಸಾವು, ಏನು ಸಂಘರ್ಷ. ಇವತ್ತು ಭವ್ಯ ರಾಮ ಮಂದಿರ, ಭವ್ಯವಾದಂತಹ ಹಿಂದೂ ಧರ್ಮ ಧ್ವಜ ಹ್ಯಾಂಗ್ ಮೇಲೆ ಹೋಯ್ತು. ಮೊನ್ನೆ ನೋಡಿದ್ರೆ ಹ್ಯಾಂಗ್ ಬಟನ್ ಹ್ಯಾಂಗಿತ್ತದು, ಧರ್ಮಧ್ವಜ. ಹೀಗೆ ಶತ್ರುಗಳು ಇಲ್ಲಿಲ್ಲ, ನಾವು ಹೇಡಿಗಳಲ್ಲ. ಇದನ್ನು ನಮ್ಮ ಮಕ್ಕಳಿಗೆ ಪಾಠ ಹೇಳಿಕೊಡ್ಬೇಕಾಗುತ್ತೆ. 3ನೇ, ನಾವು ದಡ್ಡರಲ್ಲ. ಜಗತ್ತೇ ಬರೀ ಮೈಯಲ್ಲಿ ಅಡ್ಡಾಡ್ತಾ ಇರಬೇಕಾದ್ರೆ ಮಾನ, ಮರ್ಯಾದೆ, ಆಹಾರ, ವಿಹಾರ, ಔಷಧಿ ಎಲ್ಲವನ್ನೂ ಕೊಡತಕ್ಕಂತಹ ಶಕ್ತಿ, ಸಾಮರ್ಥ್ಯ ಇರತಕ್ಕಂತಹ ಇಂತಹ ಮಠಗಳು, ಮಂದಿರಗಳು, ಸಾಧುಗಳು, ಸಂತರು ಅಂತಹ ಗುರುಕುಲದ ಪದ್ಧತಿಯಲ್ಲಿ ಹೇಗೆ ಬೆಳೆದ. ದಶರಥನ ಮಗ ರಾಮ ವಿಶ್ವಾಮಿತ್ರನ ಜೊತೆ ಹೋಗ್ತಾನೆ ಧರ್ಮದ ರಕ್ಷಣೆಗಾಗಿ. ಯಾಕೆ? ಇಂತಹ ಇವತ್ತಿನ ಹಾಗೆ ಶಾಲಾ ಕಾಲೇಜ್ ಕಟ್ಟಡ ಅಲ್ಲ ಅದು ಗುರುಕುಲ ಇತ್ತು. ಇವತ್ತಿಗೂ ಇದೆ, ಪ್ರಮಾಣ ಕಡಿಮೆ ಆಗಿದೆ, ನಾವು ನೀವೆಲ್ಲರೂ ಮಾಡಬೇಕಾಗಿದೆ. ಅದೊಂದು ದೇಶ ರೋಗಿಷ್ಠ ದೇಶವಾಗಿತ್ತು. ಅಲ್ಲಿನ ಒಂದಷ್ಟು ಜನ ಈ ದೇಶಕ್ಕೆ ಬಂದರು, ಗುರುಕುಲಕ್ಕೆ. ನಮ್ಮ ದೇಶ ರೋಗಿಷ್ಠ ದೇಶವಾಗಿದೆ, ಗುರುಗಳೇ ದಯವಿಟ್ಟು ಸ್ವಲ್ಪ ನಮ್ಮ ಕಡೆ ಕಣ್ಣು ಹಾಯಿಸಬೇಕು.
ಆವಾಗ ಗುರುಗಳು ಹೇಳ್ತಾರೆ, ನಾ ಬರಲ್ಲ, ಈಗ ಈ ಚೋಟು ಭಾರಿ ಇದ್ದಾನೆ ನೋಡು, ಈ ಹುಡುಗ ಭಾರಿ ಇದ್ದಾನೆ ಗುರುಕುಲದಲ್ಲಿ, ಏನೇ ಪ್ರಶ್ನೆ ಕೇಳಿದ್ರು ಟಕ್ಕನ ಉತ್ತರ ಕೊಡ್ತಾವ, ಭಾರಿ ಸೇವಾ ಮಾಡ್ತಾ, 12 ವರ್ಷ ಆಯ್ತು ಈ ಮಗ, ಕರ್ಕೊಂಡು ಹೋಗ್ರಿ. ಆ ತಂಡದ ಜೊತೆ ಈ ಮಗುವನ್ನ ಕಳಿಸ್ಕೊಡ್ತಾರೆ. ಆ ರೋಗಿಷ್ಠ ದೇಶ ಆಯುರ್ವೇದ, ವನೌಷಧಿ, ಮನೆಮದ್ದು ಇದೆಲ್ಲ ಗುರುಕುಲದಲ್ಲಿ ಕಲ್ತಿದ್ದ. ಆ ಹುಡುಗ ಅಲ್ಲಿ ಹೋಗಿ ಆ ಎಲ್ಲ ಜನಗಳಿಗೆ ಔಷಧಿ ಕೊಟ್ಟು ಆ ದೇಶವನ್ನು ಬದುಕಿಸ್ತಾನೆ. ಇವತ್ತು ಆ ದೇಶಕ್ಕೆ ಹೆಸರು, ಆ ಮಗುವಿನ ಹೆಸರಿದೆ. ಕಂಬು ಅನ್ನೋ ಹುಡುಗ ಹೋದ, ಅದು ಇವತ್ತು ಕಾಂಬೋಡಿಯಾ ಆಗಿದೆ. ಹೊಡೆದ ಚಪ್ಪಾಳೆ. ಇದು LKG, UKG, 10 kg, 20 kg ಎಲ್ಲ ಇದು. ಏ ಮಮ್ಮಿ, ಏ ಮಮ್ಮಿ, ಏ ಹೆಣ, ಏ ಹೆಣ, ಹಲೋ ಹಲೋ, ಇದೆಲ್ಲ ಶಿಕ್ಷಣ. ಆ ರೀತಿಯ ಗುರುಕುಲ ಜಗತ್ತಿಗೆ ಶ್ರೇಷ್ಠದ್ದಾಗಿತ್ತು. ಪ್ರಶ್ನೋತ್ತರವೇ ಭಗವದ್ಗೀತೆ ಆಗಿದೆ. ಭಗವಾನ್ ಕೃಷ್ಣನಿಗೆ ಅರ್ಜುನ ಪ್ರಶ್ನೆ ಕೇಳ್ತಾನೆ, ಏನು ಜ್ಞಾನಿ? ಇಬ್ಬರೂ ಜ್ಞಾನಿಗಳು. ಭಗವದ್ಗೀತೆ. ಹೀಗೆ ನಾವು ದರಿದ್ರರಲ್ಲ, ನಾವು ದಡ್ಡರಲ್ಲ, ನಾವು ಹೇಡಿಗಳಲ್ಲಂತೂ ಅಲ್ಲವೇ ಅಲ್ಲ. ಈ ಸಾಮರ್ಥ್ಯದ ಕಥೆಯನ್ನು ಕಳೆದ 100 ವರ್ಷಗಳ ಹಿಂದೆ 16 ಮಕ್ಕಳಿಂದ ಪ್ರಾರಂಭವಾದ ಸಂಘ ಇವತ್ತು 100 ವರ್ಷದಲ್ಲಿ ವಿಶ್ವದ 87 ದೇಶದಲ್ಲಿದೆ. ಮತ್ತು ಈ ಹಿಂದಿನ ಜಗತ್ಪ್ರಸಿದ್ಧ ಕವಿ, ಈ ಹಿಂದಿನ ಪಂಥ ಪ್ರಧಾನಿ ಸನ್ಮಾನ್ಯ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕ್ ಪ್ರಚಾರಕ. ಇವತ್ತಿನ ಜಗತ್ತೇ ಭಾರತ ಹೇಳ್ದಂಗೆ ಕೇಳುವಂತಹ ನಮ್ಮ ಯಜಮಾನ 2ನೇ ಸ್ವಾಮಿ ವಿವೇಕಾನಂದ, ನರೇಂದ್ರ ಮೋದಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕ್, ನನಗೆ ಪ್ರಚಾರಕ್, ಫುಲ್ ಟೈಮ್ ವರ್ಕರ್. ಡಾಕ್ಟರ್ ಹೆಡ್ಗೇವಾರ್ ಒಬ್ಬರೇ ಇದ್ರು ಬ್ರಹ್ಮಚಾರಿ. ಈ ವರ್ಷ ಶತಾಬ್ದಿ ನಿಮಿತ್ತ ಎಲ್ಲ ತರುಣರಿಗೆ, ವಿದ್ಯಾವಂತರಿಗೆ, ಕಾಲೇಜು ಹುಡುಗರಿಗೆ ಕರೆ ಕೊಟ್ಟ ಪ್ರಮಾಣವಾಗಿ 2400 ಜನ ಫುಲ್ ಟೈಮ್ ವರ್ಕರ್, ಪ್ರಚಾರಕರು. ಸ್ವಂತ ಊರು ಬೆಳಿಬೇಕು. ನಾನು ಕೇರಳ ಬಿಟ್ಟು 44 ವರ್ಷ ಆಯಿತು. 40 ವರ್ಷ ಅಲ್ಲ, ಒಂದೊಂದು ದಿನ ಹೋಗುವುದು ಕಷ್ಟ ಇದೆ. ನಿತ್ಯ ಪ್ರವಾಸ, ಸದಾ ಪ್ರವಾಸಿ, ನಿರೋಗಿ. RSS ಹೇಳಿದಲ್ಲಿ ಹೋಗಿ ಕೆಲಸ ಮಾಡಲಿಕ್ಕೆ ತಯಾರಿರಬೇಕು. ಸ್ವಂತಕ್ಕೆ ಉದ್ಯೋಗ ಮಾಡಬಾರದು, ಹಣ ಗಳಿಸಬಾರದು, ಅದಕ್ಕಾಗಿ ಲಗ್ನ ಆಗಬಾರದು. ಈ ರೀತಿ 10,000 ಪ್ರಚಾರಕರು, 1 ಕೋಟಿ ಸ್ವಯಂ ಸೇವಕರು ಕುಂತಾರೆ ನೋಡಿ ಇಲ್ಲಿ. ಹೆಗಡೆಯವರು ಹಗಲು ರಾತ್ರಿ ಓಡಾಡ್ತಾರೆ. RSS. ಪ್ರತಿಯೊಂದು ಮಗುವಿನ ಅಂತಃಕರಣದಲ್ಲಿ ದೇಶಭಕ್ತಿ ಓತಪ್ರೋತಾಗಬೇಕು. ಪ್ರತಿಯೊಂದು ಮಗು ಶಿಸ್ತಿನ ಸಿಪಾಯಿ ಆಗಬೇಕು. ಪ್ರತಿಯೊಂದು ಮಗು ಧೈರ್ಯವಾನ ಆಗಬೇಕು. ಪ್ರತಿಯೊಂದು ಮಗು ಕಾಯಕ ಯೋಗಿ ಆಗಬೇಕು, ಪರಿಶ್ರಮಿ ಜೀವಿ ಆಗಬೇಕು. ಈ 4 ಸದ್ಗುಣಗಳು ಯಾವ ದೇಶದ ಮಕ್ಕಳ ಮನಸ್ಸಲ್ಲಿ ಸದಾ ಉದ್ದೀಪನವಾಗಿರುತ್ತೋ ಅಂತಹ ದೇಶಕ್ಕೆ ಪ್ರಪಂಚದ 191 ದೇಶಗಳು ಕೂಡ ಒಟ್ಟಾಗಿ ಒಂದಾಗಿ ಪ್ರಹಾರ ಮಾಡಿದರೆ ಅದನ್ನು ಎದುರಿಸುವಂತಹ ಶಕ್ತಿ ಆ ದೇಶಕ್ಕೆ ಬರುತ್ತೆ ಅನ್ನುವಂತಹ ಕನಸನ್ನು, ಇತಿಹಾಸವನ್ನು ಅಧ್ಯಯನ ಮಾಡಿದಂತಹ ಡಾಕ್ಟರ್ ಹೆಡ್ಗೇವಾರ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ಥಾಪನೆ ಮಾಡಿದ್ದಾರೆ. ವಿಶ್ವ ಹಿಂದೂ ಪರಿಷತ್, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್, ಈ ರೀತಿ 87 ಅಂಗಸಂಸ್ಥೆ ಇದೆ. ನಿಮ್ಮೆಲ್ಲರಿಗೆ ಎಂಥ ಮಗು ಬೇಕು, ಹೇಗೆ ಮಗು ತಯಾರಾಗಬೇಕು ಅನ್ನುವಂಥ ಗರ್ಭ ಸಂಸ್ಕಾರದಿಂದ ಹಿಡಿದು ಮಿಜೋರಾಂ, ನಾಗಾಲ್ಯಾಂಡ್, ಗೂರ್ಖಾಲ್ಯಾಂಡ್, ಮಣಿಪುರ್, ಮೇಘಾಲಯ, ಅಸ್ಸಾಂ, ಈ ಎಲ್ಲ ಗುಡ್ಡಗಾಡು ಪ್ರದೇಶ ಅದು ನಾಗಾಲ್ಯಾಂಡ್ ಆಗಿದೆ. ಇಂಗ್ಲೆಂಡ್ ಹೋಗಿ ನಮ್ಮ ಈ ಸಂಸ್ಕೃತಿ ಪರಂಪರೆ ಹಳ್ಳ ಹಿಡಿದದು. ಕಳೆದ 50 ವರ್ಷಗಳಿಂದ 1 ಟೀಚರ್ 1 ಸ್ಕೂಲ್, ಈಚ್ ಒನ್ ಟೀಚ್ ಒನ್, ಏಕಲ್ ವಿದ್ಯಾಲಯ, ವನವಾಸಿ ಕಲ್ಯಾಣಾಶ್ರಮ, ಸಿರ್ಸಿ ಕೇಂದ್ರ. ಅದು ನೀವೆಲ್ಲ ಬರಬೇಕು ಆ ಕಾರ್ಯಾಲಯಕ್ಕೆ. ಈ ರೀತಿಯ ಎಲ್ಲ ಕ್ಷೇತ್ರದಲ್ಲಿ ದೇಶಭಕ್ತಿ,
ಧರ್ಮ ಭಕ್ತಿ. ಅದಕ್ಕಾಗಿ ಈ ಎಲ್ಲ ತಾಯಂದಿರು ಹೇಗೆ ಶಿವಾಜಿ ಜನ್ಮ ತಾಳುವುದಕ್ಕೆ ಆ ತಾಯಿಯ ಸಂಕಲ್ಪ ಅದ್ಭುತವಾಗಿತ್ತು. ಕಾಶಿಜಿ ಕಿ ಕಲಾ ಜಾತಿ ಮಧುರಾ ಮಜ್ಜು ಹೋತಿ ಶಿವಾಜಿ ನೈ ಹೋತೆ ತೋ ಸುನ್ನತ್ ಹೋತಾ ಸಬಕಿ. ಈ ಸಭೆ ನಡೆಯುತ್ತಿರಲಿಲ್ಲ ಶಿವಾಜಿ ಹುಟ್ಟದಿದ್ರೆ. ಪ್ರತ್ಯಕ್ಷ ಶಿವನ ಅವತಾರ ಅದು. ಆ ತಾಯಿ ಧರ್ಮದ ರಕ್ಷಣೆಗಾಗಿ, ಸಂಸ್ಕೃತಿಯ ರಕ್ಷಣೆಗಾಗಿ ನನ್ನ ಹೊಟ್ಟೆಯಲ್ಲಿ ಅತ್ಯದ್ಭುತವಾದಂತಹ ಶಕ್ತಿ ಸಂಜೀವಿನಿ ಹೊರ ಹೊಮ್ಮಲಿ ಅನ್ನುವಂತಹ ಪ್ರಾರ್ಥನೆ. ಈಗಿನ ತಾಯಂದ್ರಂಗೆ ಜಿಲೇಬಿ ನೋಡಬೇಕು, ಧಾರಾವಾಹಿ ನೋಡಬೇಕು, ಕೊಯ್ 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 ಇದ್ದಿಲ್ಲದು. ಆ ಜೀವ ಮಾತೆ ಹಾಲಿನ ಒಂದೊಂದು ಗುಟುಕಿನಲ್ಲಿ, ಅನ್ನದ ಒಂದೊಂದು ತುತ್ತಿನಲ್ಲಿ ಜಾಜ್ವಲ್ಯಮಾನವಾದ ದೇಶಭಕ್ತಿ ಧರ್ಮಭಕ್ತಿಯನ್ನು ಅರಿದು ಕೊಡಿಸಿದಲ್ಲ. ಬಿಜಾಪುರದ ಆದಿಲ್ ಶಾಹಿ 1.5 ಲಕ್ಷ ಸೈನ್ಯ, ಭಾಗಾನಗರದ ಕುತುಬ್ ಶಾಹಿ 2.5 ಲಕ್ಷ ಸೈನ್ಯ, ದಿಲ್ಲಿಯ ಔರಂಗಜೇಬ 3.5 ಲಕ್ಷ ಸೈನ್ಯ, ಮಠಗಳು, ಮಂದಿರಗಳು, ಸಾಧುಗಳು, ಸಂತರು, ಬಲಾತ್ಕಾರದ ಮತಾಂತರ, ತಾಯಂದಿರ ಅಪಹರಣ. ಇಂತಹ ಸಂದರ್ಭದಲ್ಲಿ ಶಿವನ ರೂಪದಲ್ಲಿ ಶಿವಾಜಿ ಹುಟ್ಟಿದ. ಆ ಶಿವಾಜಿ ಮಂತ್ರಚೋಟ ತಂತ್ರ ಸೋಪೆ ಪ್ರಯಶಸ್ವಿ ಠರಲೇತೆ ರೀತ್ ಸಾತಿ ಶಿಸ್ತು ಬಾಂಧಿ ಕಾರ್ಯ ವ್ಯಾಪಕವೂ ಭವಿತೆ. ಶತ್ರು ಯಾರು, ಮಿತ್ರ ಯಾರು, ಧರ್ಮ ಯಾವುದು, ಅಧರ್ಮ ಯಾವುದು? ಅಮಾವಾಸ್ಯೆಯ ಕತ್ತಲೆಯ ರಾತ್ರಿಯಲ್ಲೇ ಶತ್ರುವಿಗೆ ಏಟು ಹಾಕಿ ನಾವು. ಏನು ಅದ್ಭುತ! ಒಂದೊಂದು ಮಗುವಿಗೂ ಈ ಚರಿತ್ರೆ ಹೇಳಬೇಕು. ಇಲ್ಲಿ ಸೇರಿರುವ ಎಲ್ಲ ತಾಯಿಯಂದ್ರಲ್ಲಿ ನನ್ನ ಪ್ರಾರ್ಥನೆ, ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿ ಮಾಡಿ. ಪ್ರತಿಯೊಂದು ಮಗು ದೇಶಭಕ್ತಿ ಒತಪ್ರದಾಗಬೇಕು, ಪ್ರತಿಯೊಂದು ಮಗು ಶಿಸ್ತಿನ ಸಿಪಾಯಿ ಆಗಬೇಕು, ಪ್ರತಿಯೊಂದು ಮಗು ಧೈರ್ಯವಾನ ಆಗಬೇಕು. 1 ಅಂಕ 2 ಅಂಕ ಕಡಿಮೆ ಬಿತ್ತು ಅಂದರೆ ಆತ್ಮಹತ್ಯೆ ಮಾಡ್ಕೊಂಡಾರೆ ಆ ಮಕ್ಕಳು. ಇನ್ನೂ ಬಂದಿಲ್ಲ ಬೆಂಗಳೂರಿಂದ. ದುಃಖಕ ಬಾಧೆ. ಅದಕ್ಕಾಗಿ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ, ಅದು BJP, ಅದು ಕಾಂಗ್ರೆಸ್ಸು, ಅದು ಕ್ರಿಶ್ಚಿಯನ್ರ ವಿರುದ್ಧ, ಅದು ಮುಸಲ್ಮಾನರ ವಿರುದ್ಧ ಏನೇನೋ ನಿಮ್ಮ ತಲೆಯಲ್ಲಿ ಕೂಡಿಸಿರ್ತಾರೆ. ದೇಶವೇ ದೇವರು, ರಾಷ್ಟ್ರ ದೇವೋಭವ, ಅತಿಥಿ ದೇವೋಭವ. ಆ ರೀತಿ ಶರ್ಟ್ ಉಳಿದ್ರೆ ಕಿಸೆ ಉಳಿತದೆ ಮಕ್ಕಳೇ. ಶರ್ಟ್ ಹರ್ಕೊಂಡು ಹೋಗ್ತಾ ಇದೆ, ಕಿಸೆ ಹೇಳ್ಕೊಂಡರೆ ನಾನು ಲಿಂಗಾಯತ, ನಾನು ವೀರಶೈವ, ನಾನು ಮತ್ತೊಂದು, ನಾನು ಕುರುಬ. 11,000 ಜಾತಿ. ಇವನಾರವ ಇವನಾರವ ಇವನಮ್ಮವ ಇವನಮ್ಮವ 3 ಸಲ ಹೇಳಿ ಹೋಗಿ ನಮ್ಮ. ಇನ್ನೂ ಈ ನನ್ನ ಮಕ್ಕಳಿಗೆ ಅರ್ಥ ಆಗಿಲ್ಲ ಯಾರ ಪೈಕಿ ಏನು. ಆ ಶಿವಾಜಿಯ ಕಾಲದಲ್ಲಂತೂ ದೊಡ್ಡ ಇತಿಹಾಸ. ಆ ದೇವಸ್ಥಾನದ ದೇವರ ಮೆರವಣಿಗೆ ಅಂಬಾರಿ ಮೇಲೆ ಬರುತ್ತೆ ನೋಡಿ, ಆನೆಯ ಮೇಲೆ. ಆ ಆನೆಗೆ ಅಡ್ಡನಾಮ ಹಾಕಬೇಕೋ ಉದ್ದನಾಮ ಹಾಕಬೇಕೋ ಚರ್ಚೆ ನಡೆದಿತ್ತು. ಅದು ಕೋರ್ಟಿಗೆ ಹೋಗಿತ್ತು. ಅದರ ರಿಸಲ್ಟ್ ಬರಬೇಕಾದ್ರೆ ಆನೆ ಸತ್ತು ಹೋಗಿತ್ತಂತೆ. ಇಂತಹದ್ದು ಸ್ವಪ್ನ ಈ ದೇಶದಲ್ಲಿ. ಅದಕ್ಕಾಗಿ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಯಾರ ವಿರುದ್ಧ ಅಲ್ಲ, ದೇಶದ ವಿರುದ್ಧ ಶಕ್ತಿಯಾಗಿ ನಿಲ್ಲುವರ ವಿರುದ್ಧ ಮಾತ್ರ. ಇದಾರೆ ಸರಿ. ಹಾಗಾಗಿ ಈ 1,03,19 ಮಂಡಲ ಕೇಂದ್ರಗಳಲ್ಲಿ 10 ಕೋಟಿ ಎಲ್ಲ ಬಂಧು ಬಾಂಧವರು, ಹಿಂದೂ ಸಮಾಜ ಸೇರಿ ಸಂತರ ನೇತೃತ್ವದಲ್ಲಿ ಏನು ಈ ಯಜ್ಞ ನಡೆದಿದೆ, ದೇಶದ ಹಿರಿಮೆ ಗರಿಮೆ, ದೇಶದ ಸಮಸ್ಯೆಗಳು ಸಂಕಟಗಳು, ಅದಕ್ಕೆ ಪರಿಹಾರ, ಇದೆಲ್ಲ ನಾನು ಹೇಳಿದರೆ ಶಂಕ ಊದಿದ್ರೆ ಆಗಲ್ಲ. ಸ್ವಾಮಿಗಳು ಹೇಳಿದ್ರೆ ನೀವು ತಿಳ್ಕೊಳ್ತೀರಿ. ಆ ಹಿನ್ನೆಲೆಯಲ್ಲಿ 77,000 ಸಾಧು ಸಂತರ ನೇತೃತ್ವದಲ್ಲಿ ಭಾರತಾದ್ಯಂತ ವಿಶ್ವಾದ್ಯಂತ ಈ ಮಂಗಲಮಯ ಪ್ರಸಂಗ ನಡೆದಿದೆ. ಹೀಗೆ ಹಿಂದುತ್ವ, ಹಿಂದೂ ಧರ್ಮ ಮತ್ತು ಜಾತಿ ಭೇದ ಭಾವ ಇದೆಲ್ಲ ದೂರ ಮಾಡುವಂಥ ಒಂದು ಚಿಂತನೆ ಯಶಸ್ವಿ ಮಾಡಬೇಕು. ಈ ಒಂದು ಶತಾಬ್ದಿಯಲ್ಲಿ 5 ವಿಷಯವನ್ನು ನಿಮ್ಮೆಲ್ಲರಿಗೆ ತಿಳಿಸಲಿಕ್ಕೆ ಸಂಘ ಯೋಜನೆ ಮಾಡಿದೆ. ಅದಕ್ಕೆ ಹೆಸರು ಪಂಚ ಪರಿವರ್ತನೆ. ಅದನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡುವನಿದ್ದೀನಿ. ನನಗೆ 35 ಅಧ್ಯಕ್ಷರು ಸ್ವಲ್ಪ ಜಾಸ್ತಿ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಮೊದಲನೇದಾಗಿ ನೀವೆಲ್ಲರೂ ಈ ರೀತಿ
60 ಕೋಟಿ ಜನ ಒಂದೇ ಕಡೆ ಜಾತಿ ಭೇದ ಭಾವ ಇಲ್ಲದೆ ಆಧ್ಯಾತ್ಮಿಕತೆ ಏಕತೆಯ ಸಂಕೇತವಾಗಿ ತ್ರಿವೇಣಿ ಸಂಗಮದಲ್ಲಿ ನಡೆದಿರತಕ್ಕಂಥ ಮಹಾನ್ ಕುಂಭಮೇಳ ಕೇಳಿರಬೇಕಲ್ವ, ನೋಡಿರ್ಬೇಕಾ? ಹೋಗಿದ ಯಾರಾದರೂ ಇದ್ದಾರ ಹೋದವರು? ಹೊಳೆ ಚಪ್ಪಾಳೆ. ಆ ಕುಂಭಮೇಳ ನಡೆಯುವ ಮುನ್ನ 3 ತಿಂಗಳ ಮುಂಚೆ ತಾಯಂದ್ರೆ ಬಂಧುಗಳೇ, ದಿಲ್ಲಿಯ ನಮ್ಮೆಲ್ಲ ಮುದ್ದು ಮಕ್ಕಳು ಒಂದು ವಾರ ಆಮ್ಲಜನಕದ ಕೊರತೆಯಿಂದಾಗಿ ಸುಸ್ತಾಗಿದ್ದಾರೆ. ಅದನ್ನು ಗಮನಿಸಿದಂತಹ ವಿಜ್ಞಾನಿಗಳು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹತ್ತಿರ ಬಂದು, ನೀವು 1 ಕೋಟಿ ಸ್ವಯಂ ಸೇವಕರಿದ್ರಿ, 10,000 ಪ್ರಚಾರಕರಿದ್ರಿ, ಬಹಳ ದೊಡ್ಡ ಸಂಘ ಪರಿವಾರ ನಿಮ್ಮದು, ನೀವೇನಾದರೂ ಮನಸ್ಸು ಮಾಡಿದರೆ 2047ಕ್ಕೆ ಕೊರೋನಾ ರೂಪದಲ್ಲಿ ಆಮ್ಲಜನಕದ ಕೊರತೆಯಿಂದಾಗಿ ಇಡೀ ದೇಶಕ್ಕೆ ಒಂದು ದುಸ್ವಪ್ನ ನಿರ್ಮಾಣ ಆಗುವುದನ್ನು ತಡೆ ಹಿಡಿಬಹುದು ಅನ್ನುವ ಒಂದು ಮಾತನ್ನು ವಿಜ್ಞಾನಿಗಳು ತಿಳಿಸಿದ ಪರಿಣಾಮವಾಗಿ ಮೊದಲನೇ ಪ್ರಯೋಗ ಆ ಕುಂಭಮೇಳದಲ್ಲಿ ನಡೆದಿದೆ. ನಮಗೆ 4 ಜನ ಇದ್ದಕ್ಕಿದ್ದಾಗೆ ಅತಿಥಿಗಳು ಮನೆಗೆ ಬಂದರೆ ಗಂಡ ಹೆಂಡತಿ ಡಿಶಮ್ ನೀ ಯಾಕೆ ಹೇಳಿಲ್ಲ ಹ್ಯಾಂಗೆ ಮಾಡೋದು ಖರ್ವ ಮಂಡಲದಲ್ಲಿ ಹಂಗಿಲ್ಲ, ಅತಿಥಿ ದೇವೋ ಭವ. 60 ಕೋಟಿ ಜನ ಒಂದೇ ಕಡೆ ಸ್ನಾನ, ತ್ರಿವೇಣಿ ಸಂಗಮ, ಸಮುದ್ರ ಮಥನ, ಏನೇ ಅದ್ಭುತ ಕಥೆ ಅದು. ಒಂದೊಂದು ಮಗುವಿಗೂ ಹೇಳಬೇಕು. ಶಿವರಾತ್ರಿಯ ದಿವಸ ನಾನು ಹೇಳಿದ್ದೆ, ನಿಮಗೆ ನೆನಪು ಮಾಡಿಕೊಡ್ತೀನಿ ಅಷ್ಟೇ. ಈ ಕಡೆ ರಾಕ್ಷಸರು, ಈ ಕಡೆ ದೇವತೆಗಳು, ಮಹಾಪರ್ವತ ಅದು. ರಾಕ್ಷಸರಂದ್ರೆ ಈಗಿನ ಹೆಸರಲ್ಲಿ ಭಯೋತ್ಪಾದಕರು, ಈ ಹೆಸರು ಹೊಸ ಹೆಸರು. ದೇವತೆಗಳು ಸಜ್ಜನರು, ಸಜ್ಜನ ಶಕ್ತಿ, ಸಂತ ಶಕ್ತಿ. ಒಂದೊಂದೇ ಕಾಮಧೇನು, ಕಲ್ಪವೃಕ್ಷ ಎಲ್ಲ ಬರ್ತಾ ಇತ್ತು. ವಿಷವೂ ಬಂತು, ವಿಷಕಂಠನಾದ, ನೀಲಕಂಠನಾದ, ಹಲ ಝಳಕ್ಕೆ ಹೇಳಿತು. ಆಗ ಲಕ್ಷ್ಮೀದೇವಿ ಪ್ರತ್ಯಕ್ಷವಾಗಿ ಈ ರೀತಿಯ ಅಮೃತ ಕಳಶವನ್ನು ಏನು ಹಿಡ್ಕೊಂಡ್ರು, ಹಿಡ್ಕೊಂಡಾಗ ಸ್ವಲ್ಪ ಶೇಕಾತು. ಆ 3 ಹನಿ ಬಿದ್ದ ಜಾಗವೇ ತ್ರಿವೇಣಿ ಸಂಗಮ. ಆ ಮುಹೂರ್ತಕ್ಕೆ ಯಾರು ಸ್ನಾನ ಮಾಡ್ತಾರೆ ಅವರು ಮಾಡಿರುವ ಪಾಪ ಎಲ್ಲವೂ ಪರಿಹಾರ ಆಗುತ್ತೆ. ಮತ್ತು ಪೋಸ್ಟರು, TV, ರೇಡಿಯೋ ಇದರಲ್ಲೆಲ್ಲ ಪ್ರಚಾರವೇ ಇಲ್ಲ. ಪ್ರಚಾರ ಇರೋದು ಪಂಚಾಂಗ. ಪಂಚಾಂಗದಲ್ಲಿ ಇಟೇ ಬರೆದಿರ್ತಾರೆ. ಭಾಗವಹಿಸಿದರೆಷ್ಟು? 60 ಕೋಟಿ. ಏನು ಅದ್ಭುತ ನೋಡಿ ಈ ಧರ್ಮ, ಈ ಸಂಸ್ಕೃತಿ. ಒಂದು ಪಂಚಾಂಗದಲ್ಲಿ ಒಂದು ಉಲ್ಲೇಖ, ಏನು ಅದ್ಭುತ. ಅದಕ್ಕಾಗಿ ಅಲ್ಲಿ ಬರುವ ಎಲ್ಲರಿಗೂ ಕೂಡ ದಯವಿಟ್ಟು ಯಾವನೂ ಕೂಡ ಮೈ ಸೋಪು, ಬಟ್ಟೆ ಸೋಪು ತರುವಂಗಿಲ್ಲ, ಪ್ಲಾಸ್ಟಿಕ್ ಇಲ್ಲ. ಗಂಗಾ ಮಾತಾ ಶುದ್ಧ ಮಾತಾಗಬೇಕು. ಪ್ಲಾಸ್ಟಿಕ್ ಮುಕ್ತ ಕುಂಭಮೇಳ. 1 ಕೋಟಿ ಸ್ವಯಂ ಸೇವಕರು 10 ಮನೆಗೆ ಪ್ರವಾಸ ಮಾಡಿ 1 ಕೈ ಚೀಲ, 1 ಸ್ಟೀಲ್ ತಟ್ಟೆ, 1 ಲೋಟ ಟ್ರಕ್ ಗಟ್ಟಲೆ ಕಳಿಸ್ಕೊಟ್ಟಿವಿ. ಹೊಡೀರಿ ಚಪ್ಪಾಳೆ. ಹೀಗೆ ಪ್ರಕೃತಿ ವಂದನ್, ಪರಿಸರ ಸಂರಕ್ಷಣೆ. ಅದಕ್ಕೋಸ್ಕರ ಇಲ್ಲಿ ಸೇರಿರುವ ಎಲ್ಲ ತಾಯಂದಿರು, ಎಲ್ಲ ಬಂಧುಗಳು 3 P ಅನ್ನು ನೆನಪಿಟ್ಕೊಳ್ಳಿ. ಮೊದಲನೇದು ಪಾನಿ ಬಚಾವೋ. ಬಂದವರಿಗೆಲ್ಲ ಇಷ್ಟಿಷ್ಟು ದೊಡ್ಡ ಲೋಟದಲ್ಲಿ ನೀರು ಕೊಡಬೇಡಿ. ಇನ್ಮೇಲೆ ಇಲ್ಲಿ ಬಂದವರು ಅರ್ಧ ಲೋಟ ಕೊಡಿ, ಫುಲ್ ಕೊಟ್ಟು ಬಾಯಿ ಇಟ್ಟು ಚೆಲ್ತಾವು, ಎಂಜಲಾಗ್ತದೆ. ಸ್ವಲ್ಪ ಕೊಡಿ, ಹೆಚ್ಚು ಸಲ ಕೊಡಿ. ನಳದಲ್ಲಿ ನೀರು ಬಂದ್ ಮಾಡಿ, ಸ್ವಲ್ಪ ಹೆಚ್ಚು ಬೇಕು. ನಾನು 1 ವರ್ಷದಿಂದ ಅರ್ಧ ಬಕೆಟ್ ನೀರು ಸ್ನಾನ ಮಾಡುವ ಅಭ್ಯಾಸ ಮಾಡ್ಕೊಂಡಿನಿ. ನಾವು ಹೇಳ್ಬೇಕಾದ್ರೆ ನಾವು ಮಾಡಬೇಕಲ್ಲ, ಅದಕ್ಕೋಸ್ಕರ ಪಾನಿ ಬಚಾವೋ. ಮೊದಲನೇದು ಏನು ಹೇಳಿ? ಜೋರಾಗಿ ಹೇಳಿ ನೋಡ. ಕೇಳಿಸಿಲ್ಲ, ಸ್ವಾಮಿಗಳಿಗೆ ಕೇಳಿಸಿಲ್ಲ. ಜೋರಾಗಿ ಹೇಳಿ, ಪಾನಿ ಬಚಾವೋ. ಉಂಡಿಲ್ಲಲ್ಲ, ಭಾಳ 12 ಗಂಟೆ ಉಂಡ್ರಿ, ಮತ್ತು ಪ್ರವಾಸ ಮಾಡಿದ್ವಿ, ಇರಲಿ. ಪಾನಿ ಬಚಾವೋ. 2ನೇದು
ಪ್ಲಾಸ್ಟಿಕ್ ಹಟಾವು. ಏನು ಹೇಳಿ? ಈ ಪರವಾಗಿಲ್ಲ, ಜೋರಾಗಿ ಹೇಳಿರಿ. ಏನು? 1 ಲಕ್ಷ ಗೋಮಾತಾ ಸಾಯ್ತಾ ಇದೆ ದಿನಕ್ಕೆ ಪ್ಲಾಸ್ಟಿಕ್ ತಿಂದು. ಇಲ್ಲಿ ತರುಣರು ತರುಣಿಯರು ಕಡಿಮೆ ಕುಂತೀರಿ, ಮಕ್ಕಳು ಕಡಿಮೆ ಕುಂತೀರಿ, ನೀವೆಲ್ಲ ದೊಡ್ಡವರು. ನೀವೆಲ್ಲ ಸಣ್ಣವರಿದ್ದಾಗ ನಮ್ಮಮ್ಮ ಇಂಥ ಟವೆಲ್ ಕೊಡ್ತಿದ್ರು. ನೀವೇನು ಹಾಕಿದ್ರಲ್ಲ, ಕಿರಾಣಿ ತರಲಿಕ್ಕೆ ಟವೆಲ್ ಕೊಡ್ತಿದ್ರು. ಈಗ ನಾವು ನಮ್ಮ ಮಕ್ಕಳಿಗೆ ಅದೇನು ಕೊಡೋದಿಲ್ಲ, ಅದೆಲ್ಲ ಫ್ಯಾಷನ್ ಅಲ್ಲ. ಅದಕ್ಕಾಗಿ ಬರಿಗೈಯಲ್ಲಿ ಹೋಗಿ 10 ಕೈ ಚೀಲ ತರ್ತಾವೆ. ಅದು ತಿಂದು ಆಕಳು ಸಾಯ್ತಾ ಇದೆ. ನಮ್ಮ ದೇಶದ ಕೇಂದ್ರೀಯ ಸಾರಿಗೆ ಸಚಿವ ಯಾರು? ನಿತಿನ್ ಗಡ್ಕರಿ. ಒಳ್ಳೆ ಸ್ವಯಂ ಸೇವಕ, ನ್ಯಾಷನಲ್ ಹೈವೇ. ಅದಕ್ಕಾಗಿ ಅವರು ಸದ್ಯಕ್ಕೆ ಇರುವ ಎಲ್ಲ ಪ್ಲಾಸ್ಟಿಕ್ಕನ್ನು ನ್ಯಾಷನಲ್ ಹೈವೇ ಡಾಮರ್ ರೋಡಿಗೆ ಹಾಕಿ ಸಿಮೆಂಟ್ ಮಿಕ್ಸ್ ಮಾಡಿ ಒಂದಷ್ಟು ಕಮ್ಮಿ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ನೀವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ಕೆ ಸಾಥಿ ಕೊಡಬೇಕು. ಇವತ್ತು ವೃಕ್ಷಕ್ಕೆ ನೀರು ಹಾಕಿ ಉದ್ಘಾಟನೆ ಮಾಡ್ಬೋದಿತ್ತು. ಮುಂದೆ ನಮ್ಮ ಮಕ್ಕಳ ಹುಟ್ಟಿದ ಹಬ್ಬ, ಮದುವೆ, ಗೃಹ ಪ್ರವೇಶ ಯಾವುದೇ ಇದ್ದರೂ ಪೇಡ ಲಗಾವೋ, ಪಾನಿ ಬಚಾವೋ, ಪ್ಲಾಸ್ಟಿಕ್ ಹಟಾವೋ, ಕೊನೆ ಏನು? ಪೇಡ ಲಗಾವೋ, ವೃಕ್ಷ ಲಕ್ಷ ಆಂದೋಲನ. ಯುಗಾದಿ ದಿವಸ ಮಣ್ಣಿನ ಪೂಜೆ ಮಾಡೋಣ. ಈ ಭೂಮಿ ಸೃಷ್ಟಿಯಾದ ದಿನ ಸಾವಯವ ಕೃಷಿ, ಗೋಮಾತೆ, ಗಂಗಾ ಮಾತೆ, ಈ ಪವಿತ್ರ ಚಿಂತನೆ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿ ಜಾಗೃತಿ ಮಾಡುವಂಥ ಒಂದು ವಿಶೇಷ ಚಿಂತನೆ ಪರಿಸರ ಸಂರಕ್ಷಣೆ. ಇದು ಪಂಚ ಪರಿವರ್ತನೆಯಲ್ಲಿ ಮೊದಲನೇದು. ಎರಡನೇದು ನಾನು ಸ್ವಲ್ಪ ಟಚ್ ಮಾಡೀನಿ ಆಗಲೇ. ಜಾತಿಯಿಂದ ನೋಡಬಾರದು, ಗುಣದಿಂದ ನೋಡಬೇಕು. ಎಲ್ಲ ಗ್ರಾಮ ಒಂದು ತಾಯಿ ಮಕ್ಕಳಂತೆ. ಶವ ಸಂಸ್ಕಾರ ಇರ್ಬೋದು, ಕುಡಿಯುವ ನೀರು ಇರಬಹುದು, ಕ್ಷೌರ ಮಾಡಬಹುದು, ಈ ಎಲ್ಲ 5-6 ವಿಷಯಗಳು. ಎಲ್ಲ ದೇವಸ್ಥಾನಗಳಿಗೆ ಪ್ರವೇಶ ಇರ್ಬೋದು. ಇದೆಲ್ಲ ಸಾಮಾಜಿಕ ಪರಿವರ್ತನೆ ತರುವಂತಹ ಒಂದು ಚಿಂತನೆ. ಅದನ್ನು ನೀವೆಲ್ಲ ಇವತ್ತು ಮಾಡಿದಿರಿ. ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ, ಸಾರುವ ಇಂದು ಎಲ್ಲರೂ ಹಿಂದು, ಇದುವೇ ನವಗಾನ. ಕುಡಿಯುವುದೊಂದೇ ಜಲ, ಉಸಿರಾಡುವುದೊಂದೇ ಗಾಳಿ, ಹರಿಯುವುದೊಂದೇ ರಕ್ತವು ನಮ್ಮಲ್ಲಿ, ಭೇದವೇ ಕಾಡಿ. ಈ ಚಿಂತನ ಸಂಸ್ಕಾರ ಆಧ್ಯಾತ್ಮ ವೇದಂದ ಹಿಡಿದು ಎಲ್ಲ ದೇವರು, ಎಲ್ಲ ಸಾಧು ಸಂತರು, ಎಲ್ಲ ಋಷಿಮುನಿಗಳು, ಮಠಗಳು, ಮಂದಿರಗಳು, ಸಾಧುಗಳು, ಸಂತರು ಎಲ್ಲ ಇದೇ ಚಿಂತನೆ ಹೇಳಿದ್ದಾರೆ. ನಾವೇ ಸ್ವಲ್ಪ ಎಡವಟ್ಟು ಮಾಡಿಕೊಂಡಿದ್ದೀವಿ. ಅದಕ್ಕಾಗಿ ಜಾತಿ ಬಿಟ್ಟು ಸಮಾಜ ಅಂತ ಬಂದಾಗ ನಾವೆಲ್ಲ ಒಂದಾಗಿ ನಿಲ್ಲಬೇಕು ಅನ್ನುವ ಸಾಮಾಜಿಕ ಸಾಮರಸ್ಯದ ಸದ್ಗುಣ ಹಿಂದುವಿನ ಜೀವನದಲ್ಲಿ ಹಾಸುಹೊಕ್ಕಾಗಿದೆ. ಸ್ವಲ್ಪ ಮರೆತಿದೆ, ನೆನಪು ಮಾಡಿಕೊಳ್ಬೇಕಾಗಿದೆ. ಮೂರನೇದು, ಮೊನ್ನೆ ಜನವರಿ 26, 1947, ಆಗಸ್ಟ್ 15 ನೀವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ಸ್ವಾತಂತ್ರ್ಯ ಸ್ವಭಾಷ, ಸ್ವಭೂಷ, ಸ್ವವೇಷ, ಭಜನ್, ಭೋಜನ್, ಭ್ರಮಣ್. ನೀವು ಇಲ್ಲಿಂದ ಹೋದ ಮೇಲೆ ನಿಮ್ಮ ಬಚ್ಚದ ಮನೆ ಸ್ವಲ್ಪ ನೋಡ್ಕೊಳ್ಳಿ. ಎಲ್ಲರ ಮನೆಯಲ್ಲಿ ಕಾಲ್ಗಟ್ ಇರಬಹುದು. ಕಾಲ್ಗಟ್ ಗೆಟ್ ಔಟ್ ಆಗಬೇಕು. ಇನ್ಮೇಲೆ ಆ ಟಿ ವಿಯಲ್ಲಿ ಹೇಳ್ತಾರೆ, ಲೈಫ್ ಬಾಯ್ ಎಲ್ಲಿದೆ ಅಲ್ಲಿದೆ ಆರೋಗ್ಯ, ಅಲ್ಲೇ ಇದ್ರೆ ಆರೋಗ್ಯ. ಅಮೆರಿಕದಲ್ಲಿ ಇರಲಿ, ಇಲ್ಲಿ ಬರೋದು ಬೇಡ. ಇಲ್ಲಿ ಉಪ್ಪು, ಇತ್ತಿಲು, ಬೇರು ಕಡ್ಡಿ ಬರಲಿ. ಸಹಿ ಕನ್ನಡದಲ್ಲೇ ಮಾಡ್ರಿ. ಸ್ವಭಾಷ, ಸ್ವಭೂಷ, ಭಜನ್, ಭೋಜನ್, ಹೀಗೆ ಸ್ವದೇಶಿ ಚಿಂತನೆ. ಇದು ಈ ಸಂಕಲ್ಪ. ಮೂರನೇದು. ನಾಲ್ಕನೆಯದು, ಎಲ್ಲರೂ ದಯವಿಟ್ಟು ಹೆಲ್ಮೆಟ್ ಹಾಕಬೇಕು. ಹೆಣ್ಮಕ್ಳಲ್ಲ, ಈಗ ಹೆಣ್ಮಕ್ಳು ಹಾಕ್ತಾರೆ. ಹೆಲ್ಮೆಟ್ ಹಾಕೋದು, 4 ಜನ ಒಟ್ಟಿಗೆ ಗಾಡಿಯಲ್ಲಿ ಹೋಗೋದು, ಕಾರಲ್ಲಿ ಕೂತ ಮೇಲೆ ಬೆಲ್ಟ್ ಹಾಕದೇ ಇರೋದು, ಅಲ್ಲಿ ಟನ್ 100 ಎಣಿಸುವರೆಗೆ ಸ್ವಲ್ಪ ನಿಲ್ಲೋದು ಸರ್ಕಲ್ನಲ್ಲಿ, ಗಡಿಬಿಡಿ ಮಾಡಬೇಡಿ. ಧರ್ಮಾಧಾರಿತ ಜೀವನ ಆಗಬೇಕು. ನಾಗರಿಕ ಕರ್ತವ್ಯ ಇದೆ. ಈ ದೇಶ ಮುಂದುವರಿಬೇಕಾದ್ರೆ ಒಬ್ಬೊಬ್ಬ ವ್ಯಕ್ತಿಯು ತನ್ನ ಕರ್ತವ್ಯವನ್ನು ಪರಿಪಾಲನೆ ಮಾಡಬೇಕು. ಆ ರೀತಿಯ ನಾಗರಿಕ ಕರ್ತವ್ಯದ ಬಗ್ಗೆ ಅರಿವು ಮೂಡಿಸೋದು ಸಂಘದ ಈ ಶತಾಬ್ದಿಯ ಚಿಂತನೆ. ಕೊನೆಯದಾಗಿ ನಿಮ್ಮೆಲ್ಲರ ಭಾಗ್ಯ 160 ಕೋಟಿ ಜನಕ್ಕೆ ಈ ಎಲ್ಲ ಸಂಸ್ಕಾರ ಕೊಡುವಂತಹದ್ದು ಕಷ್ಟ, ಲೆಕ್ಚರ್ ಕೊಡೋದು. ಆದರೆ ನಮ್ಮ ದೇಶ
ನಮ್ಮ ಮನೆ ಹಿಂದೂ ಮನೆ. ಈ ಮನೆಯ ಸಣ್ಣ ಕುಟುಂಬ ಇದು. ನಮ್ಮ ಮನೆ ದೇವಾಲಯವೂ ಹೌದು, ನಮ್ಮ ಮನೆ ವಿದ್ಯಾಲಯವೂ ಹೌದು, ನಮ್ಮ ಮನೆ ಆಲಯವೂ ಹೌದು, ನಮ್ಮ ಮನೆ ಗ್ರಂಥಾಲಯವೂ ಹೌದು. ಏನು ಹಬ್ಬ! ಶಿರಸಿ ಜಾತ್ರೆ ಈ ಭಾಗದ ಎಲ್ಲರ ಮನೆ ಮಂದಿರ. ಅದು ಏನು ವ್ರತ, ಏನು ಹಬ್ಬ! ಮನೆ ಮಂದಿರ. ಅದು ಮನೆ ದೇವಾಲಯ, ಮನೆ ಮಂತ್ರಾಲಯ. ಅದು ಸಮಾಧಾನ ಆಗಬೇಕು, ಶಾಂತಿ ಸಿಗಬೇಕು, ಅಲ್ಲಿ ಕೊಡುವ ಸಂಸ್ಕಾರ ಚೆನ್ನಾಗಿರಬೇಕು. ಆ ರೀತಿ ಮನೆ ಅಮಂಗಳ ಆಗಬಾರ್ದು, ಮನೆ ಮಂಗಲ ಆಗಬೇಕು. ಅದಕ್ಕಾಗಿ ಅಧ್ಯಕ್ಷರು ಏನೋ ಹೇಳಿದರು, ಟಿ ವಿ ಮೊಬೈಲ್ ಯಾವುದೂ ತಪ್ಪಲ್ಲ, ಆದರೆ ಎಷ್ಟು ಉಪಯೋಗಿಸ್ಬೇಕು? ಊಟ ಮಾಡ್ತಾ ಇರಬೇಕಾ? ಮಕ್ಕಳಿಗೆ ಸಮಾಧಾನ ಮಾಡಲಿಕ್ಕೆ ಮೊಬೈಲ್ ಕೊಡಬೇಕಾ? ನಾನಿಲ್ಲಿ ನಿಂತಿರುವ ಮಗ ನಮ್ಮ ಅಮ್ಮನಿಗೆ 8ನೇ ಮಗ, ಆಗ ಮೊಬೈಲ್ ಇದ್ದಿಲ್ಲ, ನಾವು ಬದುಕಿಲ್ವ? ಆ ರೀತಿ ಟಿ ವಿ, ಮೊಬೈಲು, ಧಾರಾವಾಹಿ ನನ್ನಂಥವ್ರು ಬಂದರೆ ಬನ್ನಿಂದ ಹೇಳಲಿಕ್ಕೆ ಬರೆಸೋದಿಲ್ಲ ಈ ನನ್ನ ಮಕ್ಕಳಿಗೆ. ಮನೆ ಒಂದು 4 ಬಾಗಿಲು, ಹಳ್ಳ ಹೇಳ್ತಿದ್ದು, ಏ ಮಮ್ಮಿ ಹೆಣ ಹೆಣ, ಏ ಹಲೋ, ಯಾರು ಹಲೋ? ಆ ಮೊಬೈಲನ್ನು ಕಂಡು ಹಿಡಿದ ವಿಜ್ಞಾನಿಯ ಪ್ರೇಯಸಿ ಲವರ ಹೆಸರು ಹಲೋ. ನಮೀಬೇಕಾ? ಜೈ ಶ್ರೀರಾಮ್ ಇಲ್ವಾ? ಒಂದೇ ಮಾತನ್ನು ಬರಲ್ವ ನಮಗೆ? ಭಾರತ್ ಮಾತಾಗಿ ಹೇಳಲಿಕ್ಕೆ ಆಗಲ್ವ ಮಕ್ಕಳಿಗೆ? ಎಲ್ಲ ಅಮಂಗಳ, ದುಸ್ವಪ್ನ. ಒಳ್ಳೆ ಒಳ್ಳೆ ಮನೆತನಕ್ಕೆ ಮದುವೆಗೆ ಹೋಗೀನಿ, ಸ್ವಾಮಿಗಳು ಬಂದಾರೆ, ನಾ ಬಂದೀನಿ, ಹೆಣ್ಣಿನ ಕಡೆಯವರು ಇದ್ದಾರೆ, ಗಂಡಿನ ಕಡೆಯವರು ಬಂದಾರೆ, ಸಮಾಜ ಬಾಂಧವರು ಬಂದಾರೆ, ವರ ಬಂದಾನೆ, ವಧು ನಾಪತ್ತೆ. ನಿಮಗೆ ಆಶ್ಚರ್ಯ ಆಗಿರ್ಬೇಕು, ಇನ್ಯಾವುದೋ ಹುಡುಗನ ಹಿಡ್ಕೊಂಡು ಓಡಿದಾಳೆ ಅಂತ. ಇಲ್ಲ, 25,000 ರೂಪಾಯಿ ತಗೊಂಡ ಹೆಣ್ಮಗಳು 25 ನಿಮಿಷ ತಡವಾಗಿ ಬಂದಾಳೆ. ಮೇಕಪ್ ಮಾಡೋಳು, ಮುಹೂರ್ತ ಹಳ್ಳ ಹಿಡಿಯಿತು. ತಗೊಂಡೆ ನಾನು ಮೈಕು, ಬಿಟ್ಟಿಲ್ಲ ಮಗ. ಹೋಯ್, ನಿಮ್ಮೆಲ್ಲರ ಕೈಯಲ್ಲಿರೋದು ಅಕ್ಷತೆ. ಅಕ್ಷತ ಅಂದರೆ ಕ್ಷಯವಿಲ್ಲದ್ದು. ದಯವಿಟ್ಟು ಅದನ್ನು ಬೀಸಾಡಬೇಡಿ, ಸಾಯಿ ಮಕ್ಕಳೇ. ಅಕ್ಷತೆ ಹಾಕಲಿಕ್ಕೆ ಪುರುಸೊತ್ತಿಲ್ಲ ಈ ಮಕ್ಕಳು. ಬಂಗಾಳಿ ಕ್ಯಾಂಪ್ ಇದೆ, ಆ ಕ್ಯಾಂಪಿನ ಘಟನೆಯನ್ನು ನಿಮಗೆ ತಿಳಿಸಿ ನನ್ನ ಮಾತಿಗೆ ವಿರಾಮ ಕೊಡುವನಿದ್ದೀನಿ. 50 ವರ್ಷದ ಹಿಂದೆ ಶ್ರೀಮತಿ ಇಂದಿರಾ ಗಾಂಧೀಜಿ ಪ್ರಧಾನಿಯಾಗಿದ್ದಾಗ ಇವತ್ತಿನ ಬಾಂಗ್ಲಾದೇಶದಿಂದ ಉಟ್ಟ ಬಟ್ಟೆಯಲ್ಲಿ ಬಿಟ್ಟು ಓಡಿ ಬಂದವರು ಅನ್ನೋ ಪುಸ್ತಕ ತಯಾರು ಮಾಡಿ ನಾವು. ನಾನಲ್ಲಿ 3 ದಿವಸ ಇದ್ದೆ. ಆ 50 ಕುಟುಂಬ ಈ 50 ವರ್ಷದಲ್ಲಿ 500 ಕುಟುಂಬಗಳಾಗಿದ್ದಾವೆ. ಬಂಗಾಳಿ ಕ್ಯಾಂಪ್ ಹೋಗಿ ಆ ಭಾಗದ ಒಬ್ಬ ಸ್ವಯಂ ಸೇವಕ ಸಿಂಧೂನೂರು ಶಾಖೆಗೆ ಬಂದು ಈಗ ಗ್ರಾಮ ವಿಕಾಸದ ಜಿಲ್ಲಾ ಸಂಯೋಜಕ ಆಗಿದ್ದಾರೆ. ಇಂದಿರಾ ಗಾಂಧಿಯವರು ಆ 50 ಕುಟುಂಬಕ್ಕೆ 5 ಎಕರೆ ಜಾಗ ಮತ್ತೊಂದು ಗುಡಿಸಲು ಕಟ್ಟಿಕೊಟ್ಟಿದ್ದಾಳೆ. ನಮ್ಮೆಲ್ಲರ ಪ್ರಯತ್ನದಿಂದ ಬಂಗಾಳಿ ಕ್ಯಾಂಪ್ ಅನ್ನುವ ಹೆಸರನ್ನು ತೆಗೆದು ಸರ್ವಜ್ಞಪುರ ಅಂತ ಮಾಡಿದ್ವಿ. ಎಲ್ಲರ ಮನೆಯಲ್ಲಿ ಈಗ ನೀವು ಹೋದರೆ, ನೀವು ಧರ್ಮಸ್ಥಳ, ಶಿರಸಿ ಎಲ್ಲ ಹೋಗಬೇಡಿ. ಇನ್ಮೇಲೆ ಸ್ವಲ್ಪ ನಾನು ಹೇಳುವ ಜಾಗಕ್ಕೆ ಯಾತ್ರೆ ಹೋಗಿ ಬನ್ನಿ. ಎಲ್ಲರ ಮನೆಯಲ್ಲಿ ಶಂಖಾನಾದ, ಎಲ್ಲರ ಮನೆಯಲ್ಲಿ ಕೃಷ್ಣ ರಾಮ. ಏನು ಅದ್ಭುತ ಊರದು! ವೃಕ್ಷಾರೋಪಣೆ, ಜಲ ಸಂರಕ್ಷಣೆ, ಮಕ್ಕಳ ಮುಖದಲ್ಲಿ ಶ್ಲೋಕ, ವಚನ, ಹಾಡು, ಕಥಾ, ಸಂಪೂರ್ಣ ಕ್ರಾಂತಿಯಾಗಿದೆ. ಆ ಪುಸ್ತಕದ ಮುಖಪುಟದಲ್ಲಿ ಒಬ್ಬಳು ಅಜ್ಜಿಯ ಫೋಟೋ ಹಾಕಿದ್ದೀವಿ ನಾವು. ಆ ಅಜ್ಜಿಯ ಭೇಟಿ ಮಾಡಲಿಕ್ಕೆ ಹೋಗಿದ್ದೆ ನಾನು. ಆ ಅಜ್ಜಿ ಹೇಳಿದ್ದೇನು ಗೊತ್ತಾ? 50 ವರ್ಷದ ಹಿಂದೆ ನಾನು ಇಲ್ಲಿ ಬಿಟ್ಟು ಓಡಿ ಬಂದಿವಿ. ಆಗ ಬಾಂಗ್ಲಾದೇಶದಲ್ಲಿ ಈ 50 ಕುಟುಂಬದ ಒಬ್ಬೊಬ್ಬರಿಗೆ ಇದ್ದಂಥ ಆಸ್ತಿ 300 ಎಕರೆ.
ನಮ್ಮಲ್ಲಿ ಬ್ಯಾಂಕ್ ಇರ್ಬೋದು, ಮತ್ತೊಂದಿರ್ಬೋದು, ಸಂಪತ್ತು ಸಮೃದ್ಧಿ ಇರ್ಬೋದು, ದೇಶ ಸುರಕ್ಷಿತವಾಗಿಲ್ಲ, ದೇಶ ಉಳಿದಿಲ್ಲ ಅನ್ನೋದು ನಮ್ಮ ಜಾತಿ, ನಮ್ಮ ಮತ, ನಮ್ಮ ಪಂಥ, ನಮ್ಮ ಮಠ ಯಾವುದೂ ಉಳಿಯೋದಕ್ಕೆ ಅಸಾಧ್ಯ, ಅಸಂಭವ. ಈ ದೂರದೃಷ್ಟಿಯನ್ನು ಇಟ್ಟುಕೊಂಡು ಪರಮ ಪೂಜನೀಯ ಡಾಕ್ಟರ್ ಜಿಯವರು ಸಂಘವನ್ನು ಪ್ರಾರಂಭ ಮಾಡಿದ್ದಾರೆ. ಇಡೀ ದೇಶಕ್ಕೆ, ದೇಶವೇ ಈ ಸೋಮನಾಥನ ರಥಯಾತ್ರೆಗೆ ಕೈ ಜೋಡಿಸ್ತಾ ಇದ್ದಾರೆ. ಎಂಥ ಒಂದು ಅದ್ಭುತ ಶಕ್ತಿ! 1 ಕೋಟಿ ಕ್ಷೇತ್ರ, 10 ಕೋಟಿ ಬಂಧುಗಳು, ಲಕ್ಷ ಲಕ್ಷ ಸೈನ್ಯ, ಪಥಸಂಚಲನ, ವಿಜಯದಶಮಿ ಉತ್ಸವ, ದೇಶಾದ್ಯಂತ ದೇಶಭಕ್ತಿ ಓತಪ್ರೋತವಾಗಿದೆ. ಹಾಗಾಗಿ ಭಗವಾನ್ ಸೂರ್ಯನಾರಾಯಣ ಪ್ರಕಾಶಮಾನವಾಗಿ ಮೇಲೆ ಬರ್ತಾ ಇದ್ದ ಹಾಗೆ ನಿಮ್ಮೆಲ್ಲರಿಗೆ ಏನೊಂದು ಬಿಸಿಲು, ಏನೊಂದು ಶಕ್ತಿ! ಆದರೆ ಇಲ್ಲಿ ಪೂಜ್ಯರು ನಾವೆಲ್ಲ ನಿಮ್ಮ ಮನೆಯಲ್ಲಿ ಏನು ನಂದಾದೀಪ ನಿತ್ಯ ಸಂಜೆ ಮಕ್ಕಳು ಹೊತ್ತಿಸಿ ಭಜನೆ ಹಾಡ್ತಾರೆ. ಆ ನಂದಾದೀಪ ಆ ಸೂರ್ಯನಿಗೆ ಹೇಳ್ತಾ ಇದೆ, ಅಪ್ಪ ಸೂರ್ಯದೇವ, ನಿನ್ನಷ್ಟು ನಾನು ಪ್ರಕಾಶ ಕೊಡಲಾರೆ, ಆದರೆ ನಾನಿರುವ ಜಾಗದಲ್ಲಿ ಕತ್ತಲೆ ಬಾರದ ಹಾಗೆ ನೋಡ್ಕೊಳ್ತೀನಿ ಅನ್ನುವ ಎಲ್ಲ ಸಂಕಲ್ಪ ನೀವೆಲ್ಲ ನಂದಾದೀಪ ಆದರೆ ನಮ್ಮ ಮಕ್ಕಳ ಭಾಗ್ಯ ತೆರೆಯುವುದರಲ್ಲಿ ಯಾವುದೇ ವ್ಯತ್ಯಾಸ ಆಗಲ್ಲ. ಹಾಗಾಗಿ ಈ ಮೊಬೈಲು, ಈ ಟಿ ವಿ, ಈ ಅನಾಹುತ ಇದಕ್ಕೆಲ್ಲ ಒಂದು ಕಡಿವಾಣ ಹಾಕೋಣ. ನಾವೆಲ್ಲರೂ ಕೂಡ ನಿತ್ಯ ಸಿದ್ಧ ಶಕ್ತಿಯಾಗಿ ನಮ್ಮ ಮಠಗಳು, ನಮ್ಮ ಮಂದಿರಗಳು, ನಮ್ಮ ಶಾಲೆ, ನಮ್ಮ ಗ್ರಾಮ, ನಮ್ಮೆಲ್ಲರ ಗ್ರಾಮ, ನಮ್ಮ ದೇವಾಲಯ, ನಮ್ಮೆಲ್ಲರ ದೇವಾಲಯ, ನಮ್ಮ ಶಾಲೆ, ನಮ್ಮೆಲ್ಲರ ಶಾಲೆ, ನನ್ನ ಗ್ರಾಮ, ನನ್ನ ತೀರ್ಥಕ್ಷೇತ್ರ ಅನ್ನುವ ರೀತಿಯಲ್ಲಿ ಕಾಯ ವಾಚ ಮನಸ್ಸ ನೀವೆಲ್ಲರೂ ಒಟ್ಟಿಗೆ ಸೇರಬೇಕು. ಈ ಒಂದು ಸತ್ಸಂಗದಲ್ಲಿ ಸಂಘದ ವಿಚಾರಕ್ಕೆ ಈಗಾಗಲೇ ಶಕ್ತಿ ತುಂಬಿಸಿದ್ದೀರಿ. ಬರುವ ದಿನಗಳಲ್ಲಿ ಒಂದೊಂದು ಮನೆಯವರು ಸಿದ್ಧ ಮಾಡಿಕೊಂಡು 10 ಮನೆ ದತ್ತು ತಗೊಂಡು ಈ ಎಲ್ಲ ಪಂಚ ಪರಿವರ್ತನೆಯ ಕಾಯಕದಲ್ಲಿ ನಾವೆಲ್ಲ ತೊಡಗಿಸಿಕೊಳ್ಳೋಣ. ಒಂದೊಂದು ಯುಗದಲ್ಲಿ ಒಂದೊಂದು ರೂಪದಲ್ಲಿ ಪರಮಾತ್ಮ ಪ್ರಾಪ್ತನಾಗಿದ್ದಾನೆ, ರಾಮನಾಗಿ, ಕೃಷ್ಣನಾಗಿ. ಈ ಒಂದು ಕಲಿಯುಗದಲ್ಲಿ ಸಂಘಶಕ್ತಿ ಕಲವು ಈ ಕಲಿಯುಗದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ರೂಪದಲ್ಲಿ ಈ ಪ್ರಾಪ್ತಾಗಿದ್ದಾನೆ ಭಗವಂತ. ಬುದ್ಧಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ, ಧರ್ಮಂ ಶರಣಂ ಗಚ್ಛಾಮಿ. ಒಬ್ಬ ವ್ಯಕ್ತಿ ಇನ್ನೊಬ್ಬ ಯೋಗ್ಯ ವ್ಯಕ್ತಿಯ ಸಹವಾಸದಲ್ಲಿ ಬೆಳೆದಾಗ ಅವನ ಸದ್ವಿಚಾರ, ಸತ್ಸಂಗ, ಸಂಸ್ಕಾರ 100 ಪಟ್ಟು ಬೆಳೆಯುತ್ತೆ. ಅಂತಹ ಸತ್ಸಂಗದಲ್ಲಿ ನಮ್ಮ ಸಂಘ ಏನು ಅದ್ಭುತ! ಗಗನಂ ಗಗನಾಕಾರಂ, ಸಾಗರಂ ಸಾಗರಮೋಪಹ, ರಾಮ ರಾವಣ ಯೋರಿ ವಿದ್ಯು, ರಾಮ ರಾವಣ ಯೋರಿ ವಿದ್ಯು. ಆಕಾಶಕ್ಕೆ ಯಾವುದಪ್ಪ ಸಾಕ್ಷಿ? ಆಕಾಶವೇ ಸಾಕ್ಷಿ. ಸಮುದ್ರಕ್ಕೆ ಯಾವುದಪ್ಪ ಸಾಕ್ಷಿ? ಸಮುದ್ರವೇ ಸಾಕ್ಷಿ. ರಾಮ ರಾವಣರ ಘನಘೋರವಾದ 87 ದಿನಗಳ ಯುದ್ಧಕ್ಕೆ ಯಾವುದಪ್ಪ ಸಾಕ್ಷಿ? ರಾಮ ರಾವಣರ ಯುದ್ಧವೇ ಸಾಕ್ಷಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಯಾವುದಪ್ಪ ಸಾಕ್ಷಿ ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವೇ ಸಾಕ್ಷಿ. ಅಂತಹ ಮಹಾನ್ ಸಂಘ ಸೋಮನಾಥನ ರಥಯಾತ್ರೆ ಹೊಂಟಿದೆ. ಆ ಕೊಪ್ಪಳದ ಶ್ರೀಗಳು 25 ಲಕ್ಷ ಜನಗಳ ಮುಂದೆ ಹೇಳುವ ಹಾಗೆ, ಅಪ್ಪ ತಮ್ಮಗಳಿರ, ಇದು ಶಿವನ ಜಾತ್ರೆ. ಈ ಭೂಲೋಕಕ್ಕೆ, ಈ ಭಾರತ ಮಾತೆಗೆ ಶಿವನ ಜಾತ್ರೆಯ ಆಮಂತ್ರಣವನ್ನು ತಗೊಂಡು ನಾವು ಬಂದಿದ್ದೀವಿ. ಇಲ್ಲಿರುವಂಥ ಈ ಸಂತೆಯಲ್ಲಿ, ಈ ಜಾತ್ರೆಯಲ್ಲಿ ಏನೇನು ಒಳ್ಳೆ ಸಂಗತಿ ಇದೆ ಅದನ್ನೆಲ್ಲ ತಗೊಂಡು ನಾವೆಲ್ಲ ಸಾಧಕರಾಗಬೇಕು. ಮಕ್ಕಳಿಗೆ ಏನಾದರೂ ಕೊಟ್ಟು ಹೋಗಬೇಕು, ಏನಾದರೂ ಬಿಟ್ಟು ಹೋಗಬೇಕು ಅನ್ನುವಂತಹ ಎಲ್ಲ ಶ್ರೇಷ್ಠ ಪರಂಪರೆಯ ಸಾಧಕರ ಸಾಧನೆಯಲ್ಲಿ ನಮ್ಮ ಮಕ್ಕಳನ್ನ ಮುಂದೆ ತಗೊಂಡು ಹೋಗುವಂತಹ ಭಾಗ್ಯ ನಿಮ್ಮೆಲ್ಲರ ಅಂತಃಕರಣಕ್ಕೆ ಬರಲಿ. ಶಾಂತವಾಗಿ ಕೇಳಿದಂತಹ ನಿಮ್ಮೆಲ್ಲರಿಗೆ ವಂದಿಸಿ, ಮುಂದೆ ಗುರಿ, ಹಿಂದೆ ಗುರು, ಹೊರಟಿತು ವೀರರ ದಂಡು. ಮುಂದೆ ಗುರಿ ಇಲ್ಲ, ಹಿಂದೆ ಗುರು ಇಲ್ಲ, ಹೊರಟಿತು ಕುರಿಗಳ ಹಿಂಡು. ಆಗ್ತಾ ಇದೆ, ಆಗಬಾರದು ಅನ್ನೋದಕ್ಕೋಸ್ಕರ ಸಂತರ ಸಾಕ್ಷಿಯಾಗಿ ಇಂತಹ ಒಂದು ಧಾರ್ಮಿಕ ರಾಷ್ಟ್ರೀಯ ಸಭೆ ನಡೆಸ್ತಾ ದೇಶಾದ್ಯಂತ ಧರ್ಮದ, ಸಂಸ್ಕೃತಿಯ, ಪರಂಪರೆಯ, ಸಂಸ್ಕಾರದ ಈ ಕಥೆಯನ್ನು ಮುಂದುವರಿಸಿಕೊಂಡು ಹೋಗೋದಕ್ಕೋಸ್ಕರ ಪರಮ ಪೂಜ್ಯ ಬ್ರಹ್ಮಾನಂದಜಿಯವರ ಪ್ರೇರಣೆ, ಪ್ರಸಂಗ, ಆಶೀರ್ವಚನ
ನಮಗೆಲ್ಲ ಗುಣಪಡಿಸಬೇಕು ಅಂತ ಪ್ರಾರ್ಥನೆ ಮಾಡಿ ಶಾಂತವಾಗಿ ಕೇಳಿರುವ ನಿಮ್ಮೆಲ್ಲರಿಗೆ ವಂದಿಸಿ ನನ್ನೆರಡು ಮಾತನ್ನು ಮುಗಿಸ್ತೀನಿ. ಭಾರತ್ ಮಾತಾ ಕಿ, ಸನಾತನ ಹಿಂದೂ ಧರ್ಮ ಕಿ, ಗೋ ಮಾತಾ ಕಿ, ಗಂಗಾ ಮಾತಾ ಕಿ, ಪ್ರಕೃತಿ ಮಾತಾ ಕಿ, ಭೂ माता की, हर हर सब संतों की, सब भक्तों की, ಎಲ್ಲರಿಗೂ ನಮಸ್ಕಾರ.